ಸರ್, ಆಡಳಿತದಲ್ಲಿ ಫೈಲ್ಯೂರ್ ಆದಾಗೆಲ್ಲ ಅದಕ್ಕೊಂದು ಹೊಸ ಸೂತ್ರವನ್ನು ಕೊಡುವಂಥದ್ದು, ಅದು ಜನವಿರೋಧಿ ಆಗಲಿ ಮತ್ತೊಂದಾಗಲಿ, ಇದೊಂದು ಕಾಂಗ್ರೆಸ್ನವರ ಅದೊಂದು ಚಟ ಅವ್ರದ್ದು. ಈಗ ನೋಡಿ, ಅವರಲ್ಲಿ ದುಡ್ಡಿಲ್ಲ, ದುಡ್ಡು ಬೇಡದಕ್ಕೆಲ್ಲ ಖರ್ಚು ಮಾಡ್ತಾರೆ ಅವರು, ಇದಕ್ಕೆ ಖರ್ಚು ಮಾಡಲಿಕ್ಕೆ ಅವರಿಗೆ ದುಡ್ಡಿಲ್ಲ. ಇದನ್ನು ಒಂದು ದಾರಿ ತಪ್ಪಿಸುವಂಥ ಕೆಲಸ ಮಾಡಬೇಕು ಅಂತ ಹೇಳುವಂಥ ಒಂದು ಸಣ್ಣ ಪ್ರಯತ್ನ ಇದಾಗಿದೆ. ಇದು ಆಗಬಾರ್ದು ಅಂತ ಹೇಳುವಂಥ ಆಗ್ರಹ. ಸರ್, ಇವತ್ತು ಇದೊಂದು ಟೆಕ್ನಿಕಲ್ ಯುಗ. ಇವತ್ತು ಯಾರು ಕೂಡ ಹೊಸ ಅರ್ಜಿಗಳನ್ನು ಮಾಡಬೇಕಾಗಿಲ್ಲ, ಎಲ್ಲವೂ ಕೂಡ ಕರೆಕ್ಷನ್ಸ್ ಅದರಲ್ಲೇ ಬರುತ್ತೆ. ಅವನ ಡೆತ್ ಸರ್ಟಿಫಿಕೇಟು ಅದರಲ್ಲಿ ಎಂಟ್ರಿ ಮಾಡಿದರೆ ಆಟೋಮೆಟಿಕಲಿ ಆ ಬೆನಿಫಿಟ್ ಹೋಗಬೇಕು. ಅದಕ್ಕೆ ಸರ್ವೆ ಮಾಡಲಿಕ್ಕೆ ವ್ಯಕ್ತಿಗಳನ್ನು ನೇಮಕ ಮಾಡುವಂಥ ಅವಶ್ಯಕತೆ ಏನಿದೆ? ಒಂದು ಆಫೀಸ್ನಲ್ಲಿ ಕೂತ್ಕೊಂಡು ನಿಮ್ಮ ಟೆಕ್ನಾಲಜಿಯ ಪ್ರಯೋಗಗಳನ್ನು ಮಾಡಿಕೊಂಡು ಯಾರ್ದೆಲ್ಲ ಅವರ ಲಿಸ್ಟ್ ಇದೆಯಾ, ಆ ಲಿಸ್ಟ್ ಇದ್ದವರದ್ದು ಯಾವ ತಾಲೂಕಿನಲ್ಲಿ ಯಾರು ತೀರ್ಕೊಂಡಿದ್ದಾರೆ ಆ ಬೆನಿಫಿಟ್ ಪಡೆಯೋನು, ಆ ತಾಲೂಕಿನ ನಮ್ಮ ತಹಶೀಲ್ದಾರ್ ಅದನ್ನು ಅಪ್ಲೋಡ್ ಮಾಡಿದರೆ ಅದು ಆಟೋಮೆಟಿಕಲಿ ಡಿಲೀಟ್ ಆಗಬೇಕು. ಸರ್, ಇದೆಲ್ಲ ದಾರಿ ತಪ್ಪಿಸುವ ಕೆಲಸ ಅಂತ ನಾನು ಅದಕ್ಕೆ ಹೇಳಿರುವಂಥದ್ದು. ಡೈರೆಕ್ಟ್ ಬೆನಿಫಿಟ್ಸ್ ಟ್ರಾನ್ಸ್ಫರ್ ಆಕೈತಿ, ಸತ್ತಿದ್ರೆ ಆಗಕ್ಕೆ ಬರೋದಿಲ್ಲ, ಅದು ತರಲೇಬೇಕು. ಡ್ರಾ ಹೆಂಗೆ ಮಾಡ್ತಾರೆ? ಸತ್ತಕ್ಕಿದ್ರೆ ಎಷ್ಟು ದುರುಪಯೋಗ? ಸರ್, ನೀವು ಕಾಂಗ್ರೆಸ್ಸಿಗರು ಕೊಳ್ಳೆ ಹೊಡೆಯುವುದರಲ್ಲಿ ನಿಸ್ಸೀಮರು. ಯಾವ್ಯಾವ ಮಾರ್ಗದ ಮುಖಾಂತರ, ಸತ್ತವನ ಹೆಸರಿನಲ್ಲಿ ಆಗಿರ್ಬೋದು, ಹುಟ್ಟದವನ ಹೆಸರಿನಲ್ಲಿ ಆಗಿರ್ಬೋದು, ಅದು ದುಡ್ಡು ಮಾಡುವುದೇ ಅವರ ಜಾಯಮಾನ. ಸರ್ ನೋಡಿ, ಎಲ್ಲದಕ್ಕೂ ಪರಿಹಾರ ಇದೆ ಈ ದೇಶದಲ್ಲಿ, ಯಾವುದಕ್ಕೆ ಪರಿಹಾರ ಇಲ್ಲ. ಆದರೆ ಎಲ್ಲೋ ಒಂದು ರೈತರು ಈ ದೇಶದ ಬೆನ್ನೆಲುಬು. ಬಿಡೋದು ಸರ್, ಇದು ಸರಿಯಲ್ಲ ಸರ್. ನಾನು ಹೇಳುವಂಥದ್ದಿಷ್ಟೇ. ಈಗ ಮೊನ್ನೆ ಸಿದ್ದರಾಮಯ್ಯ ದೇವನಹಳ್ಳಿಯಲ್ಲಿ ಇದೇ ಪರಿಸ್ಥಿತಿ ಆಯಿತು. ನೀವೆಲ್ಲ ಭಾರಿ ದೊಡ್ಡ ಅದನ್ನು ಹೈಲೈಟ್ ಮಾಡಿದ್ದೀರಿ. ಕೊನೆಗೆ ರೈತರ ಒತ್ತಡಕ್ಕೆ ಮಣಿದು ಅದನ್ನೆಲ್ಲ ವಿಡ್ರಾ ಮಾಡುವಂಥದ್ದನ್ನು ಮಾಡಿದರು. ಡಿ.ಕೆ. ಶಿವಕುಮಾರ್ರಿಗೆ ಈ ಸಂಬಂಧಗಳು ಸ್ವಲ್ಪ ಜಾಸ್ತಿ, ಇಡಿ ನೋಟಿಫಿಕೇಶನು ಮತ್ತೊಂದರದ್ದು, ಮತ್ತು ಇದು ಅವರ ಕಾರ್ಯಕ್ಷೇತ್ರಕ್ಕೆ ಬರುತ್ತೆ. ರಾಮನಗರದ ಕಾರ್ಯಕ್ಷೇತ್ರದಲ್ಲಿ ಬರುತ್ತೆ. ಇದರಲ್ಲಿ ಅವರು ಸ್ವಲ್ಪ ಸ್ವಾರ್ಥನೂ ಕೂಡ ಅವರದ್ದು ಅಡಗಿದೆ ಅಂತ ನನಗೆ ಅನಿಸಿದೆ. ಆದ ಕಾರಣ ಒಬ್ಬ ನಿಸ್ವಾರ್ಥ ಮುಖ್ಯಮಂತ್ರಿ ಆಗಬೇಕಾದ್ರೆ ಅವರು ಇದರ ಬಗ್ಗೆ ಒಂದು ಪಬ್ಲಿಕ್ ಹಿಯರಿಂಗ್ಗಳನ್ನೆಲ್ಲ ಮಾಡಿ ಎಲ್ಲ ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ಹೇಳುವಂಥ ಆಗ್ರಹ ನನ್ನಿದೆ. ಬಲಾತ್ಕಾರದಿಂದ ರೈತರ ಮೇಲೆ ಸವಾರಿ ಮಾಡುವಂಥದ್ದು ಇದು ಸರಿಯಲ್ಲ. ಇವತ್ತು ಪಾರಂಪರಿಕ ಕಟ್ಟಡ ಇದು ನಮ್ಮ ವ್ಯಾಪ್ತಿಯಿಂದ ಹೊರಗಿರುವಂಥದ್ದು, ಮತ್ತು ಇದನ್ನು ಮಾಡುವಂಥ ಪ್ರಯತ್ನ ಮಾಡುವುದರಿಂದ ಒಂದು ಜಾಗತಿಕ ನಮ್ಮ ರೆಕಾರ್ಡ್ಸ್ ದಾಖಲೆಗಳ ಮೇಲೆ ನಾವು ಸವಾರಿ ಮಾಡಿದಂಗೆ ಇವತ್ತು. ಸರ್, ನನ್ನ ಸ್ವಾರ್ಥಕ್ಕೆ ಬೇಕಾಗಿ ಎಷ್ಟು ದಿವಸ ಅವರು ಮುಖ್ಯಮಂತ್ರಿ ಆಗಿರ್ತಾರೆ ಸರ್? ನನಗೆ ಗೊತ್ತಿಲ್ಲ, ನಾನು ಅವರು ಎಷ್ಟು ದಿನ ಬೇಕಾದ್ರೂ ಇರಲಿ, ನಾನು ಅದರ ಬಗ್ಗೆ ಏನು ಮಾತಾಡಲ್ಲ. ಆದರೆ ನನ್ನ ಅವಧಿಯಲ್ಲಿ ಒಂದು 140 ವರ್ಷದ ಹಿಂದಿನ ಜಾಗತಿಕ ಒಂದು ಇದನ್ನು ಪಾರಂಪರಿಕ ಕಟ್ಟಡವನ್ನು ಅವರು ಡೆಮಾಲಿಷ್ ಮಾಡೋದು, ಇದು ಇಂದಿರಾ ಗಾಂಧಿ ಅವರ ಸರ್ವಾಧಿಕಾರದಿಂದ ಅವರು ಪಡ್ಕೊಂಡ ಬಳವಳಿ ಅಂತ ನಾನು ಭಾವಿಸ್ತೇನೆ. ದೇವರಾಜ್ ಅರಸ್ಟಿಂದ ಹಿಡ್ಕೊಂಡು ಸದಾನಂದಗೌಡರು, ಬೊಮ್ಮಾಯಿ ಅವರ ಮಠ, ಸಿದ್ದರಾಮಯ್ಯನವರ ಮಠ, ಒನ್ ಆಫ್ ದ ಬ್ಯೂಟಿಫುಲ್ ಬಿಲ್ಡಿಂಗ್. ಮೀಟಿಂಗ್ ಮಾಡಕ್ಕೆ, MLA ಬಂದವರು ಕುಂಡ್ರಾಕ, ಫಾರಿನ್ ಡೆಲಿಗೇಟ್ಸ್ ಬಂದ್ರೆ ಕುಂಡ್ರಾಕ. ಮಾನ್ಯ ಗೃಹ ಸಚಿವರು ಅವ್ರ ತಂದೆಯವ್ರ ಮನೆ ಹೇಳ್ಯಾರ 13ನೇ ಸರಿ ಪ್ರಮಾಣ ವಚನ ತಗೊಳ್ಳೋದಂತೇಳಿ. ಹಿರಿಯರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು 13ನೇ ಸರಿನ ಈ ಸರ್ಟಿಫಿಕೇಟ್ ತಗೊಳ್ಳೋದು ಬಹುತೇಕ ಇದು ಕೊನೆಯದಾಗಬಹುದು ಅಂತ ಹೇಳ್ಯಾರ. 13 ಸರಿ ಸರ್ಟಿಫಿಕೇಟ್ ತಗೊಂಡ್ರು ಕಲಬುರಗಿ ಜಿಲ್ಲೆ ರಾಜ್ಯದಲ್ಲಿ ಕೊನೆಗಿದೆ, ಯಾಕನ್ನೋದು ಕುತ್ರ